ಸೊ ಇವಾಗ ನಾವು ಮಿತ್ರ ಸಮಾಜದಲ್ಲಿ ತಿಂಡಿ ತಿಂದಾಯಿತು. ಸೊ ದಟ್ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನಾವು ಹೋಗ್ತಾ ಇದ್ದೀವಿ ಮಲ್ಪೆ ಬೀಚ್ಗೆ. ಬನ್ನಿ ನಾವು ಎಂಜಾಯ್ ಮಾಡ್ಕೊಂಬರೋಣ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ವ್ಲಾಗಲ್ಲಿ ನಾನು ತುಂಬ ಎಂಜಾಯ್ ಮಾಡಿದೆ. ತುಂಬ ವಾಟರ್ ಸ್ಪೋರ್ಟ್ಸ್ ಆಡಿದೆ ಮತ್ತು ನಾನು ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಿದ್ದೆ. ಅಲ್ಲಂತೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ನಾನಂತೂ ನಮ್ಮ ಪಪ್ಪನ ತುಂಬ ಗೋಳಾಯ್ಕೊಂಡೆ. ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಹಾಯ್ ಫ್ರೆಂಡ್ಸ್, ನಾನಿವಾಗ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀನಿ. ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ. ಉದ್ದಕ್ಕೂ ಮಲ್ಪೆ ಬೀಚ್ ಬೋರ್ಡೇ ಇತ್ತು ಗೊತ್ತಾ. ಸೊ ಫೈನಲಿ ನಾನು ಮಲ್ಪೆ ಬೀಚಿಗೆ ಬಂದಾಯಿತು. ಸೊ ಅಲ್ಲಿ ತುಂಬ ವಾಟರ್ ಸ್ಪೋರ್ಟ್ಸ್ ಇದೆ ಅನಿಸುತ್ತೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆಡೋಕ್ಕೆ. ಬನ್ನಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸಮುದ್ರ. ನನಗಂತೂ ತುಂಬ ಇಷ್ಟ ಆಗ್ತಾಯಿದೆ. ತುಂಬ ಕ್ರೌಡ್ ಇತ್ತು ಮಲ್ಪೆ ಬೀಚಲ್ಲಿ. ಆಮೇಲೆ ವೆದರ್ ಕಂಡೀಷನ್ಸ್ ತುಂಬ ನಮಗೆ ಸಪೋರ್ಟ್ ಮಾಡಿತು. ನಮಗೆ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಇನಿಷಿಯಲಿ ಐ ವಾಸ್ ವೆರಿ ಸ್ಕೇರ್ ಟು ಗೆಟ್ ಇನ್ ಟು ದ ಬೀಚ್. ಆಮೇಲೆ ನನ್ನ ಅಪ್ಪ ನನ್ನ ಮೋಟಿವೇಟ್ ಮಾಡಿ ಒಳಗಡೆ ಕರ್ಕೊಂಡು ಹೋದ್ಮೇಲೆ ನಂಗೆ ಭಯ ಹೋಯಿತು. ನೋಡಿ ನಮ್ಮ ಅಪ್ಪ ನಾನು ಎಷ್ಟು ಟೈಟಾಗಿ ಇಟ್ಕೋತಿದ್ದೀನಿ ಅಂತ ನನಗಂತೂ ತುಂಬ ಭಯ ಆಗ್ತಾಯಿತ್ತು. ಆ ವೇವ್ಸ್ ಬಂದಾಗ ಮಾತ್ರ ನಂಗೆ ತುಂಬ ಫ್ಲೋಟ್ ಆದಂಗೆ ಅನಿಸ್ತಾಯಿತ್ತು. ಆಮೇಲೆ ನಾನು ತುಂಬ ಈಚೆಗೆ ಬರೋಕ್ಕೆ ನೋಡಿದೆ. ಆಮೇಲೆ ನಮ್ಮ ಅಪ್ಪ ತುಂಬ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು 1 hour ಇಲ್ಲಿ ಸ್ಪೆಂಡ್ ಮಾಡೋಣ, ಆಮೇಲೆ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಮತ್ತು ವಾಟರ್ ಸ್ಪೋರ್ಟ್ಸಿಗೆ ಹೋಗೋಣ ಅಂತ. ಆದರೆ ನನಗೆ ತುಂಬ ಇಷ್ಟ ಆಗೋಯಿತು ಅಂದ್ಬಿಟ್ಟು ಆಲ್ಮೋಸ್ಟ್ 3 to 4 hours ನಾವು ಅಲ್ಲೇ ಆಟ ಆಡಿದ್ವಿ. ಆಮೇಲೆ ನಾವು ಬೇರೆ ಕಡೆ ಹೋಗಿದ್ದು, ನಾನು ನಮ್ಮಪ್ಪ ನಮ್ಮಮ್ಮ ಅಲ್ಲೇ ಎಂಜಾಯ್ ಮಾಡ್ಕೊಂಡಿದ್ಬಿಟ್ವಿ. ಆ ವೇವ್ಸ್ ಬಂದಾಗ ನನಗೆ ಹೊಡೆದಿದ್ದ ತಕ್ಷಣ ನಾನಂತೂ ಪಲ್ಟಿ ಹೊಡ್ಕೊಂಡು ಆ ಉಪ್ಪು ನೀರು ಬಾಯಿ ಒಳಗಡೆ ಎಲ್ಲ ಹೋಗಿ ಕಣ್ಣೊಳಗಡೆ ಎಲ್ಲ ಹೊಟ್ಟೋಯ್ತು. ಯಪ್ಪಾ. ಓಕೆ, ಕಮ್ ದೆನ್ ಲೆಟ್ಸ್ ಗೋ ಟು ವಾಟರ್ ಸ್ಪೋರ್ಟ್ಸ್. ಇವಾಗ ನಾವು ವಾಟರ್ ಸ್ಪೋರ್ಟ್ಸ್ಗೆ ಹೋಗಬೇಕಂದ್ರೆ ನಾವು ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ. ಸೊ ಇಲ್ಲಿಂದ ನಾವು ಸೆಂಟ್ ಮೇರೀಸ್ ಐಲ್ಯಾಂಡ್ಗೂ ಟಿಕೆಟ್ ತೊಗೋಬೇಕು. ಅಲ್ಲಿ ಪ್ರೈಸ್ ಬೋರ್ಡ್ ಹಾಕಿದ್ದಾರೆ. ಆ ಪ್ರೈಸ್ ಬೋರ್ಡ್ಗೆ ಯಾವುದಕ್ಕೆ ಎಷ್ಟು ಪ್ರೈಸ್ ಅಂತ ನೋಡ್ಕೊಂಬರೋಣ. ಇವಾಗ ನಾವು ಟಿಕೆಟ್ ಕೌಂಟ್ ಹತ್ರ ಬಂದಾಯಿತು. ಮೆನ್ಯೂ ಹೋದಾಗ ನಾವು ನೋಡಿದ್ದು ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಪರ್ ಹೆಡ್ 400 rupees. ವಾಟರ್ ಸ್ಪೋರ್ಟ್ಸ್ ಏನೇನಿತ್ತು ಅಂದರೆ ಜೆಟ್ ಸ್ಕೈ ರೈಡು 500, ಬೋಟ್ ರೌಂಡಿಂಗ್ 200, ಬನಾನಾ ರೈಡ್ 400, ಬಂಪಿ ರೈಡ್ 400, ಪ್ಯಾರಾಸೈಲಿಂಗ್ 1000. ನಾವು ಬಂಪಿ ರೈಡ್ಗೆ ಹೋದ್ವಿ. ನಾವು ಬಂಪಿ ರೈಡ್ ಅಡ್ವೆಂಚರ್ ತೊಗೊಂಡ್ವಿ. ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಯಿತು, ಬಟ್ ಸಖತ್ತಾಗಿತ್ತು, ಎಂಜಾಯ್ ಮಾಡಿದೆ. ಹುಫ್, ಕೊನೆಗೂ ಬಂದ್ವಿ. ಬಂಪಿ ರೈಡ್ ಅಂತೂ ಸಖತ್ತಾಗಿತ್ತು. ನಾನು ಸಖತ್ತಾಗಿ ಎಂಜಾಯ್ ಮಾಡಿದೆ. ನಾವು ಇವಾಗ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಬೋಟಲ್ಲಿ ಕೂತಾಗಿದೆ. ನಮಗೆ ಲೈಫ್ ಜಾಕೆಟ್ಸ್ ಕೊಟ್ಟಿದ್ದಾರೆ. ಬನ್ನಿ ಹೋಗಿ ನೋಡ್ಕೊಂಬರೋಣ ಸೆಂಟ್ ಮೇರೀಸ್ ಐಲ್ಯಾಂಡ್ನ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸಮುದ್ರ. ನನಗಂತೂ ತುಂಬ ಇಷ್ಟ ಆಗ್ತಿದೆ. ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸೆಂಟ್ ಮೇರೀಸ್ ಐಲ್ಯಾಂಡು. ಫ್ರೆಂಡ್ಸ್, ಇವಾಗ ನಾವು ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಂತೆ. ಸೆಂಟ್ ಮೇರೀಸ್ ಐಲ್ಯಾಂಡು. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಎಂಟ್ರೆನ್ಸ್ ಅಲ್ಲೇ ವೆಲ್ಕಮ್ ಟು ಸೆಂಟ್ ಮೇರೀಸ್ ಐಲ್ಯಾಂಡ್ ಬೋರ್ಡ್ ಇದೆ. ಇಲ್ಲೂ ಕೆಲವು ಅಂಗಡಿಗಳು ಇಟ್ಕೊಂಡಿದ್ದಾರೆ. ಇಲ್ಲಿ ಸ್ನ್ಯಾಕ್ಸ್ ತಿನ್ನಕ್ಕೆ ಇಟ್ಕೊಂಡಿದ್ದಾರೆ, ಮತ್ತೇನಾದ್ರು ಶಾಪಿಂಗ್ ಮಾಡೋಕ್ಕೆ ಇಟ್ಟಿದ್ದಾರೆ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸಿದೆ. ಮಲ್ಪೆ ಬೀಚ್ಗಿಂತ ಇದು ಅಮೇಝಿಂಗ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ವಾವ್, ಎಷ್ಟು ಚೆನ್ನಾಗಿದೆ. ವಾವ್, ನಮ್ಮಂತೂ ಈ ನೇಚರ್ ತುಂಬ ಇಷ್ಟ ಆಗ್ತದೆ. ನೋಡಿ ಎಷ್ಟು ವಾವ್. ಬಂತು ನಮ್ಮ ಅಂತೂ ವೇವ್ಸ್ ಬಂದಾಗ ನಾನು ಗಟ್ಟಿಯಾಗಿ ಇಟ್ಕೊಂಡು
ಹುಚ್ಚು ಬಿಟ್ರು ಗೊತ್ತಾ, ಅದು ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಅಪ್ಪ ನಂಗೆ ಆಟಾಡ್ಸೋಕ್ಕೆ ಅಂತ ವೇವ್ಸ್ ಬರೋಕ್ಕಿಂತ ಮುಂಚೆ ನನ್ನ ಪ್ಯಾಂಟ್ ಮೇಲೆಲ್ಲ ಸ್ಯಾಂಡ್ ಹಾಕಿ ಆ ವೇವ್ಸ್ ಬಂದು ಆ ಮಣ್ಣನ್ನು ತಗೊಂಡು ಹೋಗ್ತಾ ಇತ್ತು. ಸೆಂಟ್ ಮೇರೀಸ್ ಐಲ್ಯಾಂಡ್ ಟ್ರಿಪ್ ಆಯಿತು. ಇವಾಗ ನಾವು ಮತ್ತೆ ಮಲ್ಪೆ ಬೀಚಿಗೆ ವಾಪಸ್ ಬರ್ತಾ ಇದ್ದೀವಿ. ಸೊ ಇವಾಗ ನಾವು ಮಲ್ಪೆ ಬೀಚ್ ಮುಗಿಸಾಯಿತು. ಸೊ ಊಟ ಮಾಡೋಣ ಅಂತ ವಿಕಾಸ ಮ್ಯಾಚಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಬೆಂಗಳೂರು. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.